ನಮಸ್ಕಾರ ಸ್ನೇಹಿತರೆ. ಇದು ಹೈವೇಯಿಂದ 4-4.25 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಮಂಡ್ಯದಿಂದ 10 ಕಿಲೋಮೀಟ್ರು. 37 ವರ್ಕುಂಟೆ ಬಂದಿರೋಂಥ ಜಾಗ. ಸುತ್ತ ಕಲ್ಲಾಗಿ ಫೆನ್ಸಿಂಗ್ ಹಾಕವ್ರೆ. 1.25 ಕಿಲೋಮೀಟ್ರು 1.25 ಕಿಲೋಮೀಟ್ರ್ ಈ ಥರ ಮಡ್ ರೋಡಲ್ಲಿ ಬರಬೇಕು. ಇದು ಚಾನಲ್ಗೆ ಅಟ್ಯಾಚ್ ಆಗಿರೋಂಥ ಜಾಗ. ಗದ್ದೆ ಆಗೋಂಥದ್ದು. ಬೇಕು ಅಂದ್ರೆ ತೋಟ ಮಾಡ್ಕೋಬೋದು, ನೀರೆಲ್ಲ ಅವಾಯ್ಡ್ ಮಾಡ್ಕೊಂಡು. ಅಕ್ಕಪಕ್ಕೆಲ್ಲ ಮಾಡ್ಕೊಂಡವ್ರೆ ನೋಡಿ. ಫೆನ್ಸಿಂಗ್ ಹಾಕೋರು. ಇಲ್ಲಿ ಬಸ್ ಕಲ್ಲಾಗಿದೆ. 37 ವರ್ಕುಂಟೆ ನೋಡಿ. ಹಿಂದೆಗಡೆನೂ ರೋಡ್ ಐತೆ, ಈ ಕಡೆ ರೋಡ್ ಐತೆ, 2 ಕಡೆ ರೋಡು. 37 ವರ್ಕುಂಟೆ ಈ ಥರ ಕಲ್ಲು ಹಾಕೋರೆ. ಸುತ್ತ ಬಸ್ ಮಾಡಿ ಫೆನ್ಸಿಂಗ್ ಆಗಿಲ್ಲ. ಸಣ್ಣದಾಗಿ ನೋಡಿ, ತಂತಿ ಎಳೆದ್ರೆ ಕ್ಲಿಯರಾಗಿ ಮಾಡ್ಕೊಂಡಿಲ್ಲ. ಸೂಪರ್ ಐತೆ ಜಾಗ ಮಾತ್ರ. ಸಾಯಿಲ್ ಬಂದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಬರುತ್ತೆ. ಜಾಗ ಮಾತ್ರ ಸೂಪರಾಗೈತೆ. 37 ವರ್ಕುಂಟೆ ಡೈರೆಕ್ಟ್ ರಿಜಿಸ್ಟ್ರ್ ಇದೆ. ಏನು ತೊಂದರೆ ಇಲ್ಲ, ತಂತಿ ತಕರಾಗಿಲ್ಲ. ಪೋಡಿಯಾಗಿ ಬಸ್ತ ಎಲ್ಲ ರೆಡಿ ಇದೆ. ಮದ್ದೂರಿಂದ 10 ಕಿಲೋಮೀಟ್ರು, ಮಂಡ್ಯದಿಂದ ಸಹ ಬರ್ಬೋದು 10 ಕಿಲೋಮೀಟ್ರು. ಜಾಗ ಚೆನ್ನಾಗೈತೆ. ಆ ಕಡೆ ರಸ್ತೆ ಇದೆ, ಮಿಸುವಿನ ಪಕ್ಕ. ಜಾಗ ಚೆನ್ನಾಗೈತೆ ನೋಡಿ. ನಿಮಗೆ ರೀಸನಬಲ್ ರೇಟಲ್ಲಿ ಆಗುತ್ತೆ ಇದು. ಎಕರೆ 45 ಲಕ್ಷ ಹೇಳ್ತಾಯಿದ್ರೆ. ಲಮ್ಸಮ್ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಜಾಗ ಚೆನ್ನಾಗೈತೆ. ನೋಡಿ ಆ ಕಡೆ ರೋಡು, ಆ ಕಡೆ ಸ್ವಲ್ಪ ಸಿಗುತ್ತೆ ರೋಡು ನಿಮಗೆ. ಜಮೀನು ಬರೋ ಅಂಥ ಎಷ್ಟು ಜಾಗ ಮಾತ್ರ ಸೂಪರಾಗೈತೆ. 37 ವರ್ಕುಂಟೆ 45 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇವಾಗೆಲ್ಲ ಈಗಿನ ಬೆಂಗಳೂರಿಂದ ನಿಮಗೆ 80-85 ಕಿಲೋಮೀಟ್ರ್ ಆಗ್ಬೋದು. ಇವಾಗೆಲ್ಲ ಅನೂರು ಶಾಖೆ ಬಂಡಳ್ಳಿ ಕಡೆ ನಿಮಗೆ ಎಕರೆ 40 ಲಕ್ಷ ಹೇಳ್ತಿದ್ದಾರೆ. ಇಲ್ಲಿ ತಗೋಬೋದು ಆರಾಮಾಗಿ. ಹೈವೇಯಿಂದ 275ಇಂದ ಬರೀ ನಿಮಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಡಾಮರ್ ಹಿಡಿದು 1.5 ಕಿಲೋಮೀಟ್ರು. ಜಾಗ ಚೆನ್ನಾಗೈತೆ. ಎಲ್ಲ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟ ಮಾಡ್ಕೊಂಡವ್ರೆ.